ಸ್ನೇಹಿತರೆ, ನಾವು ಇವತ್ತು ಕೆ ಎಸ್ ಯಾವುದ್ಯಾವುದು ಸಬ್ಜೆಕ್ಟ್ ಇದೆ ಮತ್ತು ಸಿಲೆಬಸ್ ಏನು, ಪ್ರಿಲಿಮ್ಸು ಮತ್ತು ಮೇನ್ಸ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ 9ನೇ ತಿದ್ದುಪಡಿ ನಿಯಮಗಳ ಪ್ರಕಾರ 2011ರಂತೆ ಪೂರ್ವ ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ 2 ಪತ್ರಿಕೆಗಳು ಇರುತ್ತವೆ. ಅಂದರೆ ನೋಡಿ, ಬಹು ಆಯ್ಕೆಯಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಇರುತ್ತೆ. ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ನೋಡಿ, ಒಂದು ಪ್ರಶ್ನೆನ 100 ಅಂಕಗಳು ಇರುತ್ತೆ. 100 ಅಂಕಗಳಿಗೆ ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳು ಇರುತ್ತೆ. ಪ್ರತಿ ಪ್ರಶ್ನೆ ಪತ್ರಿಕೆಯು ಗರಿಷ್ಠ 200 ಅಂಕಗಳು ಮತ್ತು 2 ಗಂಟೆಗಳ ಕಾಲಾವಧಿಯಾಗಿದ್ದು 2 ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳನ್ನು ಇರುತ್ತದೆ. ನೋಡಿ, ಇವಾಗ ಒಂದೊಂದಾಗಿ ನೋಡೋಣ. ನೋಡಿ, ಮೊದಲನೇದು ಪತ್ರಿಕೆ 1 ನೋಡೋದಾದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂದರೆ GK ಜನರಲ್ ಸ್ಟಡೀಸು. ಕ್ವಶನ್ ನೋಡಿ 40 ಕ್ವಶನ್ ಇರುತ್ತವೆ. ಅಂಕಗಳು 80 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಇನ್ನು ಮಾನವಿಕ ಶಾಸ್ತ್ರ ಅಂತಂದರೆ ಹ್ಯುಮ್ಯಾನಿಟೀಸ್ ಅಂದರೆ ಕಾನ್ಸ್ಟಿಟ್ಯೂಷನು, ಭೂಗೋಳ, ಕರ್ನಾಟಕ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಇವೆಲ್ಲ ಸಬ್ಜೆಕ್ಟು ಬರ್ತವೆ. ಇದಕ್ಕೆ 60 ಕ್ವಶನ್ಸ್ ಇರ್ತವೆ ಸ್ನೇಹಿತರೆ. ಎಷ್ಟು? 60 ಕ್ವಶನ್ ಇರುತ್ತೆ. ಇನ್ನು ಇದಕ್ಕೆ ಅಂಕಗಳು 120 ಅಂಕಗಳಿರುತ್ತೆ. ಟೋಟಲು 200 ಮಾರ್ಕ್ಸ್. ಇದು ಪೇಪರ್ 1. ಪೇಪರ್ 2 ನೋಡಿ, ಪೇಪರ್ 2 ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಸ್ಟೇಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ, ಸೈನ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಎಕಾಲಜಿ. ಇದು ಸ್ನೇಹಿತರೆ ನೋಡಿ, ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿ ಇದು 40 ಕ್ವಶನ್ ಇರುತ್ತೆ, 80 ಮಾರ್ಕ್ಸು. ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸು. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಕೂಡ 30 ಕ್ವಶನ್ ಇರುತ್ತೆ. ಇದಕ್ಕೆ 60 ಮಾರ್ಕ್ಸ್ ಆಗಿರುತ್ತೆ. ಟೋಟಲು 100 ಕ್ವಶನು 200 ಮಾರ್ಕ್ಸ್ ಆಗಿರುತ್ತೆ. ಇನ್ನು ಪ್ರಿಲಿಮ್ಸು ಒಟ್ಟಾರೆಯಾಗಿ 400 ಮಾರ್ಕ್ಸಿಂದಿರುತ್ತೆ. 200 ಕ್ವಶನು 400 ಮಾರ್ಕ್ಸ್ದಾಗಿರುತ್ತೆ. ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲೂ ಇರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲೂ ಕೂಡ ಎರಡು ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರ್ ಇರ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೇನ್ಸ್ ನೋಡೋಣ ಇವಾಗ. ನೋಡಿ, ಪಠ್ಯಕ್ರಮ ನೋಡೋದಾದರೆ ಪ್ರಿಲಿಮ್ಸ್ ಪಠ್ಯಕ್ರಮ ನೋಡೋಣ ಇವಾಗ. ನೋಡಿ, ಪತ್ರಿಕೆ 1 ಇಂಗ್ಲೀಷಲ್ಲೂ ಕೂಡ ಇದೆ, ನೀವು ನೋಡ್ಕೋಬೋದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು. ಇನ್ನು ಮಾನವಿಕ ಶಾಸ್ತ್ರದ ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯತೆಯಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ವಿಷಯ ಬಗ್ಗೆ ಅಭ್ಯರ್ಥಿಯು ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಇರಬೇಕು. ಇದು ಸಿಲೆಬಸ್ ಆಗಿರುತ್ತೆ ಸ್ನೇಹಿತರೆ. ಇನ್ನು 3ನೇದು ನೋಡಿ, ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳ ಶಾಸ್ತ್ರದ ಭಾರತದ ಭೂಗೋಳ ಶಾಸ್ತ್ರ. ನೋಡಿ, ಜಾಗತಿಕ ಭೂಗೋಳ ಮತ್ತು ಭಾರತದ ಭೂಗೋಳ ಶಾಸ್ತ್ರ ಅಂದರೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರಿಂದ ಜಾಗತಿಕ ಭೂಗೋಳ ಶಾಸ್ತ್ರ, ಭಾರತದ ಭೂಗೋಳ ಶಾಸ್ತ್ರ. ಇನ್ನು ನೋಡಿ, ನೆಕ್ಸ್ಟು ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ ಅಂದರೆ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳನ್ನು, ಬಡತನ ನಿರ್ಮೂಲನೆಗೆ, ಜನಸಂಖ್ಯಾಶಾಸ್ತ್ರ, ಸಾಮಾನ್ಯ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ. ನೆಕ್ಸ್ಟು ಪೇಪರ್ 2 ನೋಡೋಣ ಸ್ನೇಹಿತರೆ. ನೋಡಿ, ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ. ಇದು ಪೇಪರ್ 2 ಸಿಲೆಬಸ್ಸು. ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತದ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ನೋಡಿ, ಪ್ರಾಮುಖ್ಯತೆ ಘಟನೆ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು, ಇದು ಇಂಪಾರ್ಟೆನ್ಸ್ ಇರುತ್ತೆ.
ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವುಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವುದು ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನಗಳು, ಪರಿಣಾಮ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು. ನೆಕ್ಸ್ಟ್ ನೋಡಿ, ಸಾಮಾನ್ಯ ಮನೋಸಾಮರ್ಥ್ಯ. ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ಜ್ಞಾನ, ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಅವುಗಳ ಪರಿಣಾಮ ಇತ್ಯಾದಿ, ಮತ್ತು ದತ್ತಾಂಶದ ವ್ಯಾಖ್ಯಾನ, ನಕ್ಷೆಗಳು, ರೇಖಾಚಿತ್ರಗಳು, ಕೋಷ್ಟಕಗಳು, ದತ್ತಾಂಶ ದಕ್ಷಿಣೆ ಇತ್ಯಾದಿ 10ನೇ ತರಗತಿ SSLC ಪರೀಕ್ಷೆ ಮಟ್ಟದಲ್ಲಿ ಇರುತ್ತೆ. ಅಂದರೆ ಈ ಮೆಂಟಲ್ ಎಬಿಲಿಟಿ ಹೇಗಿರುತ್ತೆ ಅಂತಂದರೆ SSLC ಪರೀಕ್ಷೆ ಮಟ್ಟದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಪೇಪರ್ 1, ಪೇಪರ್ 2 ಸಿಲೆಬಸ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮೇನ್ಸ್ ಬಗ್ಗೆ ನೋಡೋದಾದರೆ, ಮೇನ್ಸ್ ನೋಡಿ, ಮೇನ್ಸು ಅರ್ಹತಾ ಪತ್ರಿಕೆಗಳು ಅಂದರೆ ಕ್ವಾಲಿಫೈ ಪೇಪರ್ಸ್ ನೋಡಿ, ಕನ್ನಡ ಮತ್ತು ಇಂಗ್ಲೀಷು. ಇದು 150 ಮಾರ್ಕ್ಸ್ ಇರುತ್ತೆ. ಇದು 150 ಮಾರ್ಕ್ಸು, 2 ಅವರು, ಇದಕ್ಕೂ 2 ಅವರು. ಇದರಲ್ಲಿ ನೀವು ಕಂಪಲ್ಸರಿಯಾಗಿ 35 ಪ್ರಶ್ನೆಗಳನ್ನು ಕೂಡ ನೀವು ಸರಿಯಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ 52.5 ಅಂಕಗಳನ್ನು ನೀವು ಪಡ್ಕೋಬೇಕಾಗಿರುತ್ತೆ. ಇದರಲ್ಲಿ ಕ್ವಾಲಿಫೈ ಆಗಲೇಬೇಕು ನೀವು. ಇನ್ನು ನೋಡಿ, ನೆಕ್ಸ್ಟು ಎಸ್ಸೆ ನೋಡಿ. ಎಸ್ಸೆ 250 ಮಾರ್ಕ್ಸ್ ಇರುತ್ತೆ. ಇದು 3 ಅವರ್ ಟೈಮಿಂಗ್ಸ್ ಇರುತ್ತೆ. ಸಾಮಾನ್ಯ ಅಧ್ಯಯನ ಜನರಲ್ ನೋಡಿ, ಪೇಪರ್ 2 ಪೇಪರ್ 2 ಪೇಪರ್ 3ಗೆ ಜನರಲ್ ಸ್ಟಡೀಸ್ ಇದು ಒಂದು. ಇದಕ್ಕೆ 250 ಮಾರ್ಕ್ಸ್ ಇರುತ್ತೆ. ಇದು 3 ಅವರ್ ಸಮಯ ಇರುತ್ತೆ. ಮತ್ತು 2ಗೆ 250 ಮಾರ್ಕ್ಸು, ಇದಕ್ಕೂ 3 ಅವರ್ ಸಮಯ. ಇನ್ನು 3, 4 ಇವೆಲ್ಲ 250 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೋಡಿ 1275 ಅಂಕಗಳನ್ನು ಮೇನ್ಸ್ನ ನಡೀತದೆ ಅಂತಲೇ ಹೇಳ್ಬೋದು. ಇನ್ನು ಕ್ವಾಲಿಫಿಕೇಷನ್ ಪೇಪರ್ದು ಅವು ಯಾವುದೇ ಅಂಕಗಳನ್ನು ನೀವು ಅದು ಆ್ಯಡ್ ಆಗಲ್ಲ. ಓನ್ಲಿ ಎಸ್ಸೆ ಮತ್ತು GS ಪೇಪರ್ಗಳದ್ದು ಮಾತ್ರ ಆ್ಯಡ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷು ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪವಾಗಿರುತ್ತದೆ ಅಂತ ಹೇಳಿದರೆ, ಅರ್ಹತೆ ಪಡೆಯಲು ಈ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ ನೋಡಿ 35 ಅಂದರೆ 52.5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ನೀವು 35 ಕ್ವಶನ್ನ ಸರಿಯಾಗಿ ಆನ್ಸರ್ ಮಾಡಬೇಕು. 52.5 ಅಂಕಗಳನ್ನು ನೀವು ಪಡ್ಕೊಳ್ಳೇಬೇಕು. ಎರಡು ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಗಳ ಆಯ್ಕೆಯ ಅರ್ಹತೆಯನ್ನು ನಿಗದಿಪಡಿಸುವಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂದರೆ ಇದರಲ್ಲಿ ಬಂದಿರ್ತಕ್ಕಂಥ ನಿಮ್ಮ ಮಾರ್ಕ್ಸ್ನ ಅಂಕಗಳು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ, ಇದು ಜಸ್ಟ್ ಅರ್ಹತೆ ಪರೀಕ್ಷೆ ಆಗಿರುತ್ತೆ. ಎರಡು ಪತ್ರಿಕೆಗಳಲ್ಲಿ ನಿಗದಿತ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಯು ಇತರೆ ಪತ್ರಿಕೆಗಳಲ್ಲಿ ಎಷ್ಟೇ ಹೆಚ್ಚು ಅಂಕಗಳನ್ನು ಗಳಿಸಿದ್ದರೂ ವ್ಯಕ್ತಿತ್ವ ಪರೀಕ್ಷೆಗೆ ಮತ್ತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಹಾಗೂ ಇಂಥ ಅಭ್ಯರ್ಥಿಗಳು ಇತರೆ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಪ್ರಕಟಿಸುವುದಿಲ್ಲ. ಅಂದರೆ ನೋಡಿ ಸ್ನೇಹಿತರೆ, ನೀವು ಕ್ವಾಲಿಫೈ ಪೇಪರಲ್ಲಿ ನೀವು ಕ್ವಾಲಿಫೈ ಆಗಲೇಬೇಕು. 35ನ ತಗೊಂಡು 35 ಸರಿಯಾದ ಆನ್ಸರ್ ಹಾಕಿ 52.5 ಅಂಕಗಳನ್ನು ನೀವು ಪಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನೀವು ಅದರಲ್ಲಿ ಮತ್ತೆ ಮೇನ್ಸಲ್ಲಿ ಎಸ್ಸೆ ಮತ್ತು GS ಪೇಪರಲ್ಲಿ ಬರೆದಿರ್ತಕ್ಕಂಥ ನಿಮ್ಮ ಸ್ಕೋರ್ನ ಅವರು ಪರಿಗಣಿಸೋದಿಲ್ಲ ಅಂತ ಹೇಳಿದರೆ ಅಲ್ಲಿ, ಹಾಗೆ ಶೋನು ಮಾಡೋದಿಲ್ಲ ಅಂತ ಹೇಳಿದರೆ. ಹಾಗಾಗಿ ನೀವು ಅದರಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನಿಮಗೆ ಮುಂದೆ ಅಂದರೆ ನಿಮ್ಮ GS ಮತ್ತು ಎಸ್ಸೆ ಪೇಪರ್ಗಳು ವ್ಯಾಲ್ಯೂಯೇಷನ್ ಆಗ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಈ ಮೇನ್ಸ್ ಪೇಪರ್ ನೋಡಿ ಸ್ನೇಹಿತರೆ, ಪರೀಕ್ಷೆ ಅಂದರೆ ಬರವಣಿಗೆ ಮೂಲಕ ಇರುತ್ತದೆ, ಬರೆಯೋದಿರುತ್ತೆ, ಮಲ್ಟಿಪಲ್ ಇರೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದರ ಫುಲ್ PDF ಬೇಕಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಆ ಟೆಲಿಗ್ರಾಮಲ್ಲಿ ಈ PDF ಇರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.